ನೀನು ಹೋಗಿ ಆಫ್ ಇಟ್ಟ ಹೋಗಿ ಆಫ್ ಮಾಡೋ ಗೊತ್ತಿತ್ತು ಹೋಗತ್ತು ಆಫ್ ಮಾಡ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟು ಬಾ ಅಕ್ಕ ಇಲ್ಲಿ ನಿಂದು ಒತ್ತೋಗುತ್ತೆ ಅಲ್ಲಿ ಇಲ್ಲಿ ಕೆಳಕ್ಕೆ ಅಂದ್ರೆ ಪ್ಲೇಟ್ ಕೊಡ್ಲಾ ಬೇಡ ಬೇಡ ಚಾಪೆ ಮುಕ್ಕೊಂಡು ಮಾಡ್ಸೋಕೆ ಹಾಂ ನಾನು ಮಡ್ಚಿಟ್ಟಿದ್ದೆ ಚಿನಿ ಮಡ್ಸಿನ್ ಬಾ ಮತ್ತೆ ಎದಕ್ಕೆ ಹಾಕಿದ್ದೆ ಅವ್ರ ಮನೆಗೆ ಕೊಟ್ಬಾರ್ದು ಹಾಂ ಕೊಟ್ಟಪ್ಪ ಅವ್ರು ತಿಂತ ಅವತ್ತು ಇವತ್ತು ಸೋಮವಾರ ಅವ್ರು ತಿಂತಾರಲ್ಲ ಕೇಳಿ ನೋಡು ಮೊದಲು ಏನಾದ್ರು ಬಾಗಿಲು ತಗೊಂಡು ಮೊದಲು ಇತ್ಕೊಬಿಟ್ಟು ಒಳಗೆ ತೊಗೊಂಡೋಗಿಂತ ಮುಂಚೆ ಕೇಳು ತರ್ಬೋದು ಇವತ್ತು ಬಿರಿಯಾನಿ ಅಂತ ಏರ್ ಹೋಗಲ್ ತಡಿ ಒಂದೇ ಸರಿ ಬ್ಲಾಸ್ಟ್ ಆಗ್ಯತ್ತು ಏನು ಮಾಡ್ತಾರೆ ಅಂತ ನೋಡ್ಕೊಂಡು ಎರಡೆರಡು ಸರಿ ಬೇಡ ಒಂದೇ ಸರಿ ತಗೊಂಡೋಗು ಕಾಲಲ್ಲಿ ನಡ್ಕೋಬೇಕು ಹೆಂಗೆ ಹೋಯ್ತಿ ಅಂದರೆ ಕರೆಕ್ಟ್ ಕರೆಕ್ಟ್ ಕೈಯಲ್ಲಿ ಹಿಂಗ ಹಾಕ್ಯಂಡು ಹೋಯ್ತೀವಿ ನಾವು ನಮ್ಮ ಕಡೆ ಕಾಲಲ್ಲಿ ಇಲ್ಲ ಓನ್ಲಿ ಕೈಯಲ್ಲಿ ವಿಸಲ್ ಬಂತ ಇದಕ್ಕೂ ಒಂದೊಂದ್ಸತಿ ನಿಂತರ 50 ರೂಪಾಯಿ 10 ರೂಪಾಯಿ ನೋಟ್ ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಇವತ್ತು ಯಾಕಂದ್ರೆ ಇವ್ರಿಗೆ ಹೊಸ ನೋಟ್ 50 ರೂಪಾಯಿ ಕೊಟ್ಟಿದೀವಲ್ಲ ಇವತ್ತು ಅದಕ್ಕೆ ಹಂಗಾಗಿ ಅದಕ್ಕೂ ಒಂಚೂರು ಕಲೆಕ್ಷನ್ ಆಯ್ತು ಆ ಕಡೆಗೆ ಅಷ್ಟೊಂದು ಸಾಂಬಾರು ತಗೋಬಾ 1000 ರೂಪಾಯಿ ಮಾಡ್ಕೊಂಡ್ಯಾ ಯಾಕ 50 ರೂಪಾಯಿ ಕೊಡ್ಲಿಲ್ಲ ಹೊಸ ನೋಟ ಹಾಂ ಅಷ್ಟೇ 810 ರೂಪಾಯಿ ಇತ್ತಾ ತೆಗಿಚ್ಚಿನ ಅದು ಹಂಗಿತ್ತು ನೋಡ ಹಂಗೆ ಮೂವರು ಸಿಕ್ಕೋತು ಚಿಕನ್ ಸಾಂಬಾರ್ ನೈಸ್ ಸ್ವೀಟ್ ಹಾಗೆ ಸಾಕು ಗಟ್ಟಿ ತಗ ಇದೆ ಇನ್ನೆಂತ ಗಟ್ಟಿ ಚಿಕನ್ ಸಾಂಬಾರು ತೆಳ್ಳಗಿದ್ರೆ ಚಂದ ನಾಡ್ದು ಕಾಲು ತಗೊಂಡ್ಬರ್ತೀನಿ ಎಂತ ಕಾಲು ಬರೀ ಕೋಳಿ ಕಾಲ ಕೋಳಿ ಕಾಲು ಓನ್ಲಿ ಫ್ರೈ ಇದು ಕಬಾಬ್ ಅಷ್ಟೇ ಕೋಳಿ ಕಾಲು ತಿಂದ್ರೆ ಚಿನ್ನು ಕಾಲು ಎಲ್ಲ ಸ್ಟ್ರೆಂತ್ ಆಗಿರ್ತಾವಂತೆ ನಿಜ ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಕಾಲು ನಡುತ್ತವೆ ಅಂತವ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಎಲ್ಲರಿಗೂ ನಡುಕ್ತವೆ ಅದೇ ಆ ಸಣ್ಣ ಮಕ್ಳಿಗೆ ಬಿಟ್ಟು ಬೇಕಾದ್ರೆ ಒಂದು 2 ಆಟ ಜೂಟಾಡ್ಕೊಂಡ್ಬರ್ತವೆ ಇನ್ನೇನು ಮತ್ತೆ ಅವ್ರು ಚಿನ್ನೆ ಅವ್ರ ಮೇಲೆ ಯಾವತ್ತು ಕೊಟ್ಟಿದ್ರಲ್ಲ ರೊಟ್ಟಿಯಾ ಅವ್ದು ರೊಟ್ಟಿ ಕೊಟ್ಟಿದ್ರಲ್ಲ ಆ ತಟ್ಟಿ ಅಂತವ ಅವ್ರ ತಟ್ಟಿ ತಗೊಂಬ ಅವ್ರ ತಟ್ಟಿಗೆ ಹಾಕ್ಬಿಟ್ಟು ಒಂದು ಗೊಜ್ಜಾಕ್ಲ ಒಂದು ಪಾತ್ರೆ ಬೋಲಿಗೆ ಗೊಜ್ಜಾಕ್ಲ ಬರೀ ಇದಾಕ ಬಿರಿಯಾನಿ ನೋಡ್ಕೊಂಡು ತಗೊಂಡು ಹೋಗು ನಾವು ಗೊಜ್ಜಿನ ಬೋಲಿಗೆ ಹಾಕೊಂಡು ಕಳ್ಸಿರ ಅವ್ರು ನಮ್ಮ ಮನೆಗೆ ಇನ್ನೊಂದಿನ ನಾವು ಕೊಟ್ಟಂತ ಅವರು ಅವ್ರು ಕೊಟ್ಟಂತ ನಾವು ಹೌದು ರೊಟ್ಟಿ ಸೂಪರ್ ಆಯ್ತು ಈ ಸತಿ ರೊಟ್ಟಿ ಹಾಕಿಸ್ಕೊಂಡೆ ಬರ್ತೀನಿ ಜಾಸ್ತಿ ಎಲ್ಲಿ ಈ ಸತಿ ಶನಿವಾರ ಹೋಗಿ ಆಲ್ಟ ಆಯ್ತೀನಿ ನಾನು ಭಾನುವಾರ ಬರಲ್ಲ ಆದ್ರೆ ಸರಿ ಆಯ್ತು ಸೋಮವಾರ ರೊಟ್ಟಿ ಒಂದು ಹೌದು ಇಲ್ಲ ನಾನೇ ಹಾಕ್ತೀನಿ ಕುತ್ಕೊಂಡು ನಾನು ಕೆಲಸ ಮುಗಿಸ್ಬಿಟ್ಟು ಹೋಯ್ತೀನಿ ನಿಂದು ಎಕ್ಸಾಮ್ ಮುಗಿಸ್ಕೊಂಡು ನೀನು ಉಗಾದಿ ಹಬ್ಬಕ್ಕೆ ಹೋಗ್ಬಿಡಂ ಬಿಡಿ ನಾವು ಇಲ್ಲಾಂದ್ರೆ ಉಗಾದಿ ಹಬ್ಬ ಯಾವಾಗ ಇರ್ತೈತಿ ವಿಸಲ್ ಇದ್ದಾಗ ತೆಗಿಬೇಡ ಹಂಗೆ ಸಿಡ್ದು ಹೋಗುತ್ತೆ ಮಾರ್ಚ್ಗೆ ಅಲ್ವಾ ನಾನು ಇರೋಕ್ಕಾಗಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕು ನಾನು ಬರ್ತೀನಿ ನೀವಿರಿ ಒಂದು ವಾರ ಏನಮ್ಮ ವಿಡಿಯೋ ಗಿಡ ಎಲ್ಲ ಮಾಡ್ಕೊಂಡು ನನ್ನ ಜೊತೆಗೆ ಯಾರನ ಪಪ್ಪನ ಇದ್ರೆ ಇರ್ತೀನಿ ಅಜ್ಜಿ ಇರ್ತದೆ ತಾತ ಇರ್ತದೆ ಇವ್ರು ಇರ್ತದೆ ಎಲ್ಲರೂ ಇರ್ತೀರಾ ಒಂದು 15 ದಿವಸಕ್ಕಾಗ ವಿಡಿಯೋ ಮಾಡಿ ತೆಗಿಬೇಡ ತಡಿ ಒಂದು ಸ್ವಲ್ಪ ವಿಜುವಲಿ ಹೋಗ್ಲಿ 15 ದಿವಸಕ್ಕಾಗ ವಿಡಿಯೋ ಮಾಡಿ ಕೇಳ್ರಿ ಬರೀ ಆನಂದ್ ಆಂಟಿದು ಒಂದು ಊರಿಂದ ಒಂದು ಲ್ಯಾಪ್ಟಾಪ್ ಇದು ಅಮ್ಮ ನೋಡಮ್ಮ ಲ್ಯಾಪ್ಟಾಪ್ ತಂತು ಆಡಾಡಕ್ಕಂತ ಮೈಕ್ ತಂತು ಆಮೇಲೆ ಈಗ ಕ್ಯಾಮ್ರಾ ಆಯ್ತು ಇನ್ನೇನು ಮಾಡಲ್ಲ ಕಣಮ್ಮ ಆ ಚಾರ್ಜರ್ ಪೊಲೀಸ್ ಮನೇಲಿ ನಾವು ನನಗೇನು ಗೊತ್ತಿತ್ತು ಮೊದಲು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಈ ಸರಿ ಆದ್ರೂ ಈ ವರ್ಷ ಆದ್ರೂ ಕಳೆದ 3 ವರ್ಷಕ್ಕಾದ್ರೂ 2026 ಒಳ್ಳೇದು ಮಾಡ್ತಾರೆ 2020 ಜೂನ್ 6 ನಂಗೆ ಹೇಳಿದ್ಯಾ ಅವತ್ತು 2026 ಜೂನ್ 6 ಅಷ್ಟೊಳಗೆ ಯೂಟ್ಯೂಬಲ್ಲಿ ದುಡ್ತಾವಾಗ ನೀನ್ ಯಾವತ್ತು ನಂಗೆ ಚಾಲೆಂಜ್ ಮಾಡಿದ್ದೆ ನೋಡಂತ ಕಾಪಿ ರೈಟಿಂಗ್ ಇದೆಲ್ಲ ಬರ್ಲಿಲ್ಲ ಅಂದಿದ್ದು ಯಾವಾಗ ರೆಡಿ ಆಗಿರೋ ಯಾವಾಗ ದುಡ್ಡು ತಗೊಂಡಿರು ಅಂದ್ರೆ ನನಗೂ ಗೊತ್ತಿಲ್ಲ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿಸ್ಬಿಡ್ತು ಕಣಮ್ಮ ಲ್ಯಾಪ್ಟಾಪ್ ನೀನ್ ನನಗೆ ಬೈಸಾಕೆ ನೀನ್ ಡ್ರಾಮಾ ಆಡಬೇಡ ನಾನೇನ್ ಬೈಸಲ್ಲ ನಾನು ನಿಂಗೆ ಬೈಸೋದು ನೋಡೋಣ ನಾನೀಗ ನಿಂಗೆ ಬೈಸೋದು ನಿಜ ಹೇಳ್ತೀನ ಸುಳ್ಳು ಹೇಳ್ತೀನ ನಾನು ನಿಂಗೆ ಬೈಸೋದು ಲ್ಯಾಪ್ಟಾಪ್
ತಗೊಂಡಿದ್ದಾಯ್ತು. ಬಟ್ ಅವಾಗ ಅಂತ ಅಂದ್ರೆ ಲ್ಯಾಪ್ಟಾಪ್ ಎಲ್ಲಂದ್ರೆ ಹಂಗೆ ದುಡಿತಾ ಇದ್ದು. ಅಮ್ಮ ಹೇಳೋದು ಇವಾಗಂತೂ ಒಂದ್ ರೂಪಾಯಿ ಕೈಲಿಲ್ಲ. ಲ್ಯಾಪ್ಟಾಪ್ ಆಯ್ತು, ಅದೆಂತದ್ದು ಆಡಾಡಕ್ಕೆ ಅದ್ ಮೈಕ್ ಆಯ್ತು. ಅವ್ನ್ ಯಾರೋ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ತಾನೆ, ಅವ್ನು ಏನೂ ಹಿಡ್ಕೊಂಡ್ ಹಂಗೆ ಸುಮ್ ಕಾಡ್ತಾನೆ. ಆಮೇಲೆ ಅದಾಯ್ತಾ, ಆಮೇಲೆ ಅವೆಂತವಪ್ಪ ಕ್ಯಾಮ್ರಾ ಆಯ್ತು. ಅಕ್ಕ ಇಲ್ಲೇನು ಗೊತ್ತಾ, ನಾವು ಏನೇ ಕಂಟೆಂಟ್ ಮಾಡಕ್ ಹೋದ್ರೂ ಅಲ್ಲಿ ನಮಗೆ ವ್ಯೂಸೇ ಬರಲ್ಲ. ಅದೇ ಬಿಸಿಯನ್ ಕುಣಿಯರಿಗಾದ್ರೆ ಒಂದೇ ರಾತ್ರಿ ಹೊತ್ತಿಗೆ ಫೇಮಸ್ ಮಾಡಾಕಿರ್ತಾರೆ. ನಮ್ಮ ಸರ್ ಅಂತಾರೆ, ಕೆಲವರು ಇವಾಗ ನೋಡಿ ಕೊರಿಯನ್ ಹುಡುಗಿರ್ನ ಡ್ಯಾನ್ಸ್ ಮಾಡೋರ್ನ ಫಾಲೋ ಮಾಡ್ಕೊಂಡಿರ್ತಾರೆ ಹುಡುಗರು ಅಂತ ಹೇಳ್ತಾ ಇದ್ರು ಅವತ್ತು. ಸರ್ ಪಾಠ ಮಾಡೋ ಹೊತ್ತಿಗೆ ಆಯ್ತು, ನಿಂಗೆ ಬಯಸ್ಲಿಗ ಇವತ್ತ ವಿದ್ಯುತ್ ಅಂತೂ ತಡೆಯಿದೆ. ಇವಳು ಎಮ್ಮ ನೆನ್ನೆಲೂ ಬುಕ್ ಹಿಡ್ದಿಲ್ಲ, ಇವತ್ತಲೂ ಬುಕ್ ಹಿಡ್ದಿಲ್ಲ. ಎಕ್ಸಾಮ್ ನೋಡ್ರಿ ಒಂದು 15 ದಿನದಲ್ಲಿ ಐತಿ. ಏನ್ ಮಾಡಕ್ಕಾಗಲ್ಲ. ನಾನು 2 ಮನೆ ಕೆಲಸ ಮಾಡ್ಕೊಂತೀನಿ, ಅವಳ 2 ಮನೆ ಇಲ್ಲ ಅಂತ ಇನ್ನೊಂದ್ 5 ಕುರಿ ಹಾಕಿ ಅಜ್ಜಿ ಜೊತೆ ಹಾಕಿ ಕೊಡ್ತೀನಿ. ನಾನೇ ಬೇಕಾದ್ರೆ ತಿಂಗ್ಳಿ ಬೇಕಾದ್ರೆ ಇಷ್ಟು ರೇಷನ್ ನಮ್ಮ ಹುಡುಗಿ ಅವಳೆ ಅಂತ ನಾನು ತಿಂಗ್ಳಿಗೆ ಇಷ್ಟು ರೇಷನ್ ಹಾಕ್ತೀನಿ. ನಿಜವಾಗ್ಲೂ ನನ್ನ ಕೈಲಂತೂ ದುಡಿಯೋಕೆ ಆಗೋದು ಇಲ್ಲ. ನನ್ನ ಕಾಲಾಗದ. ಮೊನ್ನೆಯಿಂದಲೂ ಅಷ್ಟೇ 5 ಗಂಟೆಗೆ ದೋತ್ಕೆ ಅಂದ್ರೆ 7:15 ಎದ್ದೇಳ್ತಾಳೆ. ದುಡ್ಡು ಮಾಡಕ್ಕೆ ಎಕ್ಸಾಮ್ ಐತಿ. ಕಾಯ್ದ್ರೆ ಏನ್ ಕಷ್ಟನಾ? ಮತ್ತೆ ಡಬಲ್ ಮಾಡ್ಕೋಬಹುದು. ಹೇಳ್ತಿಲ್ಲ, ತಿಂಗ್ಳಿಗೆ ಒಂದೊಂದು ಮಾರ್ಕೊಂಬರೋದು ಅಷ್ಟೇ. ಆ ತಿಂಗ್ಳ ಖರ್ಚಿಗೆ 1 ಕುರಿ ನಿನ್ಗೆ ವರ್ಷಕ್ಕೆ. ಅವಳ್ಯಾರೋ 25 ಲಕ್ಷ ಅಲ್ಲ ಕಣಮ್ಮ, ಈಗ 10 ಲಕ್ಷ ತಗೋತದಂತೆ ಗೌರ್ಮೆಂಟ್ ಸಂಬಳದಲ್ಲಿ. ಇವತ್ತು ಸಿಂಧಿಯಾ ಸ್ಕೂಲ್ ಕಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು 25 ಲಕ್ಷ ತಗೋತಾವಳು ಇದ್ರಲ್ಲಿ. ಸಂಬಳ 10 ಲಕ್ಷ ಗೌರ್ಮೆಂಟ್ ಸಂಬಳ. ನೋಡ ಅಮ್ಮ ಓದೋದು ಓದಿತ್ತು, ಮತ್ತ ಅದಕ್ಕೂ ದುಡ್ಡು ಖರ್ಚು ಮಾಡ್ತು, ಟೈಮ್ ವೇಸ್ಟ್ ಮಾಡ್ತು. ನಾನು 2 ಮಾಡ್ತೀನಿ. ನೆಮ್ಮದಿಲ್ತೆಗಿ ನಮ್ಮ ಬಿರಿಯಾನಿ. ಇವತ್ತೊಂದ್ಸರಿ ನೈಸಿ ಮೀಟ್ ಅಲ್ಲ, ಇವತ್ತೊಂದ್ಸರಿ ಅಲ್ಲ, ಎಲ್ಲಾ ಸರಿನೂ ಮೀಟ್ಯೂ. ಆದ್ರೆ ಈ ಸರಿ ಒಂದ್ ಸ್ವಲ್ಪ ಕಲರ್ ಡಿಮ್ ಆಗಿದೆ. ಇದು ಕಲರ್